ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 3ರಿಗೆ ನೋಟಿಸನ್ನು ಕೊಡಲಾಗಿದೆ. ಇದೀಗ ದರ್ಶನ್ ಸ್ನೇಹಿತ ಮೋಹನ್ ರಾಜ್, ಈ ಮೋಹನ್ ರಾಜ್ ಯಾಕೆ ಕೊಟ್ಟಿರೋದು ಅಂತ ಹೇಳಿದ್ರೆ ದುಡ್ಡು ಕೊಟ್ಟಿದ್ದು ಮೋಹನ್ ರಾಜ್ ಅಂತ, ಸಾಲ ತಗೊಂಡಿದ್ದೆ ಅವರಿಂದ ಅಂತ ದರ್ಶನ್ ಹೇಳಿಕೆ. ಅದು ಮೋಹನ್ ರಾಜ್ ಎನ್ನುವವರಿಂದ ಸಾಲ ಪಡ್ಕೊಂಡಿದ್ದೆ ಸ್ವಾಮಿ. ಕಾರಣ ದರ್ಶನ್ ಮನೆಯಲ್ಲಿ ಹಣ ಸಿಕ್ತಲ್ಲ, ದರ್ಶನ್ ಮನೆಯಲ್ಲಿ ಹಣ ಸಿಕ್ಕಿದಾಗ ಈ ಹಣ ಯಾರಿಗಪ್ಪ ಸೇರಿದ್ದು, ನಿಂದ ಯಾರ್ದು ಕತೆ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಮೋಹನ್ ರಾಜ್ ಕೊಟ್ಟಿದ್ದು ನನಗೆ. ಎಲ್ಲಿ ಮೋಹನ್ ರಾಜು? ಮೋಹನ್ ರಾಜ್ ಅವತ್ತಿಂದ ಸ್ವಿಚ್ಡ್ ಆಫ್ ಫೋನು ಸಿಗ್ತಾ ಇಲ್ಲ ಕೈಗೆ. ಬಸವೇಶ್ವರ ನಗರ ಠಾಣೆಗೆ ಖುದ್ದು ಹಾಜರಾಗಬೇಕು ಅಂಥೇಳಿ ಇದೀಗ ನೋಟಿಸ್ ಕೂಡ ಹೋಗಿದೆ. ದರ್ಶನ್ಗೆ 40 ಲಕ್ಷ ಹಣ ಕೊಟ್ಟಿದ್ದು ಸ್ನೇಹಿತ ಮೋಹನ್ ರಾಜ್ ಅಂತೆ. ಈತ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ನೋಟಿಸ್ ಜಾರಿ. ಪವಿತ್ರ ಗೌಡಳ ಸ್ನೇಹಿತೆ ಸಮತಾ ಅಂತ ಯಾರೋ, ಈ ಸಮತಾಗೂ ನೋಟಿಸನ್ನು ಕೊಡಲಾಗಿದೆ. ನೋಡಿ, ಒಂದು ಕಡೆ ಮೋಹನ್ ರಾಜ್, ಒಂದು ಕಡೆ ಸಮತಾ, ಇವ್ರಿಗೂ ನೋಟಿಸ್ ಹೋಗಿದೆ. ಇದೀಗ ಆರೋಪಿಯೊಬ್ಬನಿಗೆ 3,000 ಹಣಕಾಸಿನ ಸಹಾಯ ಮಾಡಿರ್ತಕ್ಕಂಥ ಆರೋಪ ಇದೆ. ಗೊತ್ತಿಲ್ಲ ದೊಡ್ಡದಾಗತ್ತಾ ಇದು ದೊಡ್ಡದಾಗಲ್ವಾ ಗೊತ್ತಿಲ್ಲ. ಅಯ್ಯೋ ಯಾವತ್ತೋ ಒಂದು 3,000 ಅರ್ಜೆಂಟ್ ಫೋನ್ಪೇ ಮಾಡು ಅಂತ ಹೇಳಿದ್ದ, ನಾನು ಕೊಟ್ಟಿದ್ದೆ, ಏನು ತಪ್ಪಿದೆ ಇದರಲ್ಲಿ? 3,000 ಹಣ ಕೊಟ್ಟರೆ ದೊಡ್ಡ ವಿಷಯ ಮಾಡ್ತಾ ಇದ್ರಲ್ರಿ ಕೇಳಬಹುದು ಯಾರೋ ಸಮತಾ. ದೊಡ್ಡ ವಿಷಯನ ಇದು? 3,000 ಹಣ ಕಾಸು ಕೊಟ್ಬಿಟ್ರೆ 1,000 ಕೇಳ್ತಾರೆ, 500 ಕೇಳ್ತಾರೆ, ಕೊಡ್ತೀವಿ, ಒಂದು 10,000 ಕೇಳ್ತಾರೆ, ಏನು ತಪ್ಪ ಇದು? ಕೇಳಬಹುದು. ಆದರೆ ಯಾಕೆ, ಏನು ಆ ಲಿಂಕ್ ಏನು ಅಂತ ಚೆಕ್ ಮಾಡ್ಕೊಳ್ತಾರೆ. ಅವರಿಗೆ 3,000 ಕೊಡುವುದಕ್ಕೆ ನಿಮಗೆ ಸ್ನೇಹಿತರ, ಯಾವಾಗಿಂದ ಸ್ನೇಹಿತರು, ಯಾವಾಗಿಂದ ಗೊತ್ತು ಅಂತೇಳಿ. ದೊಡ್ಡ ಪ್ರಮಾದ ಅಂತ ಹೇಳಲಿಕ್ಕೆ ಬರಲ್ಲ, ಆದರೆ ನೋಟಿಸ್ ಕೊಡೋದು ಕೊಟ್ಟಿದ್ದಾರೆ ಅವರು. A1 ಪವಿತ್ರ ಗೌಡ ಸ್ನೇಹಿತೆ ಸಮತಾಗೆ ಈ ಕಾರಣಕ್ಕೆ ನೋಟಿಸನ್ನು ಕೊಡಲಾಗಿದೆ. ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕನಿಗೂ ನೋಟಿಸ್ ಹೋಗಿದೆ. ಬೆಂಗಳೂರಿನ ಪವರ್ಫುಲ್ ಶಾಸಕ, ಆ ಶಾಸಕನ ಚಾಲಕನಿಗೆ, ಡ್ರೈವರ್ಗೆ ನೋಟಿಸ್ ಹೋಗಿದೆ. ಕಾರ್ತಿಕ್ ಪುರೋಹಿತ್ ಎಂಬ ಕಾರು ಚಾಲಕನಿಗೆ ಇದೀಗ ನೋಟಿಸನ್ನು ಕೊಡಲಾಗಿದೆ. ಆರೋಪಿ ಪ್ರದೋಷ್ಗೆ ಇವನು ಆಪ್ತ, ಯಾರು? ಕಾರ್ತಿಕ್ ಪುರೋಹಿತ್. ಸೊ ಹಾಗಾಗಿ ಬೆಂಗಳೂರಿನ ಪ್ರಭಾವಿ ಶಾಸಕನ ಡ್ರೈವರ್ಗೂ ಕೂಡ ಇದೀಗ ನೋಟಿಸ್ ಅಂತೂ ಹೋಗಿದೆ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಪ್ರಶ್ನೆ ಇಲ್ಲಿ ಇಷ್ಟೇ ಸಂತೋಷ್, 2 ವಿಚಾರ. ಒಂದು, ಇವರೆಲ್ಲರೂ ಕೂಡ ಅದರಲ್ಲಿ ಸುಮಾರು ಜನ ಬೇರೆಯವ್ರ ಸಿಮ್ ಕಾರ್ಡನ್ನು ಬಳಸ್ತಾ ಇದ್ರು ಅಂತ. ಬೇರೆಯವ್ರ ಸಿಮ್ ಕಾರ್ಡು ಬಳಸ್ಕೊಂಡಾಗ ಇದರಲ್ಲಿ ಅಡ್ವಾಂಟೇಜು ಹೇಳ್ಕೊಳ್ಬಹುದು, ನಾಳೆ ದಿನ ಇವರು ಡಿಸಡ್ವಾಂಟೇಜ್ ಕೂಡ ಹೇಳ್ಕೊಳ್ಬಹುದು. ನಾಳೆ ದಿನ ನೋಡಿ, ಈ ಫೋನ್ ಕಾಲಿಂದ ಈ ಫೋನ್ ಕಾಲಿಗೆ ಕರೆ ಹೋಗಿತ್ತು, ಕೋರ್ಟಲ್ಲಿ ಬರುತ್ತೆ, ಅದು ವಿಚಾರಣೆ ಬಂದೇ ಬರುತ್ತದು. ಇಂಥ ನಂಬರಿಂದ ಇಂಥ ನಂಬರ್ಗೆ ಇವನೇ ಮಾಡಿದ್ದ ಸ್ವಾಮಿ, A2, A3, A4 ಒಂದು ಪೊಲೀಸರು ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ಡಿಫೆನ್ಸ್ ತೊಗೊಳ್ತಾರೆ. ಅದಕ್ಕೆ ಡಿಫೆನ್ಸ್ ಲಾಯರ್ ತೊಗೊಳ್ತಾರೆ, ಸ್ವಾಮಿ ಯಾರ್ದೋ ಹೆಸರಲ್ಲಿರೋ ಸಿಮ್ಮದು, ಯಾವುದೋ ವ್ಯಕ್ತಿದು, ಅವನು ಯಾರಿಗೋ ಕರೆ ಮಾಡಿದ್ರೆ ಅದು ತಂದು ನಮ್ಮ ಮುಗ್ಧ ಕಕ್ಷಿದಾರನ ತಲೆಗಂಟಿಸ್ತಾ ಇದ್ದಾರೆ ಅಂತ ಒಂದು ಭಾಗ. ಇದು ಭಾಗ 1. ಆ ಥರ ಡಿಫೆನ್ಸ್ ತೊಗೊಳಕ್ಕೆ ಬರುತ್ತೆ. ನಮ್ಮ ಕಕ್ಷಿದಾರಿಂದ ಎಲ್ಲ ಸ್ವಾಮಿ ಸ್ವಿಮ್ಮು, ನಾವ್ಯಾಕೆ ಎಂಥ ದೊಡ್ಡ ಸೆಲೆಬ್ರಿಟಿ ಸ್ವಾಮಿ, ಇವ್ರು ಹೋಗ್ಬಿಟ್ಟು ಇನ್ನೊಬ್ಬರ ಹೆಸರು ಸಿಮ್ ತೊಗೊಂಡು ಕರೆ ಮಾಡೋಕ್ಕಾಗುತ್ತಾ? ಏನು ಸ್ವಾಮಿ ಇದೆಲ್ಲ ಕಥೆಗಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಸುಮಾರು ಜನ ಸಿಮ್ ಇದೆಯಪ್ಪ, ಅವ್ರನ್ನ ಕರೆಸಿದಾಗ ಅವರಂತೂ ಹೇಳಿಕೆ ಕೊಡಲೇಬೇಕು. ಇಲ್ಲ ನಮ್ಮ ಸಿಮ್ ಕಳವಾಗಿದೆ, ನಮಗೆ ಗೊತ್ತಿಲ್ಲ ಹೇಳಬೇಕು. ನಮ್ಮ ಸಿಮ್ ದುರ್ಬಳಕೆಯಾಗಿದೆ ಹೇಳಬೇಕು. ಇಲ್ಲ ನಾನೇ ಕೊಟ್ಟಿದ್ದೆ, ನಾನು ಮನಸಾರೆ ಕೊಟ್ಟಿದ್ದೆ, ಇಂಥ ದಿನ ತೊಗೊಂಡಿದ್ದೆ, ನನ್ನ ಮೇಲೆ ಒತ್ತಡ ಇತ್ತು, ತೊಗೊಂಡಿದ್ರು ಅಂತ ಆದರೂ ಹೇಳಬೇಕು. ಏನು ಕಥೆ ಇದು ಅಂತ ಸಂತೋಷ್? ನಮಗಂತ ಏನಂತ ಹೇಳಿದ್ರೆ, ಈಗಾಗಲೇ ಸಿಮ್ಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಗೊತ್ತಾಗಿರುವಂತದ್ದು ತನಿಖಾಧಿಕಾರಿಗೆ. ಈ ಸಂದರ್ಭದಲ್ಲಿ ಬೇರೆ ಹೆಸರಿನಲ್ಲಿರುವಂತಹ ಸಿಮ್ಗಳನ್ನ ಇವ್ರು ಯಾಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ ಬರುತ್ತೆ. ಮತ್ತೆ ಈ ಬೇರೆ ಹೆಸರಿನಲ್ಲಿ ಏನಿದೆ, ಅವರು ಈ ಆರೋಪಿಗಳಿಗೆ ಎಷ್ಟು ಮಟ್ಟಿಗೆ ಆಪ್ತರಾಗಿದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಒಂದು. ಅದರ ಜೊತೆಗೆ ಅವರ ವಿತ್ ಪರ್ಮಿಷನ್ ಅಲ್ಲಿ ಅವರೇ ಈ ಸಿಮ್ ಕಾರ್ಡ್ಗಳನ್ನ ಇವ್ರಿಗೆ ತಂದು ಕೊಟ್ಟಿದ್ದಾರ, ಇಲ್ಲ ಇವರು ಬೇರೆ ಯಾರಾದ್ರೂ ಇವರ ಫಾಲೋವರ್ಸ್ಗಳು ಆ ನಕಲಿ ಡಾಕ್ಯುಮೆಂಟ್ ಏನಾದ್ರು ಒದಗಿಸ್ಕೊಟ್ಟು ಆ ಸಿಮ್ ಕಾರ್ಡ್ಗಳನ್ನ ತಂದಿರ. 2 ಅನುಮಾನಗಳಿರುವಂತದ್ದು. ಒಂದು, ಇವರೇ ತಂದು ಕೊಟ್ಟಿದ್ರೆ ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಸಿಮ್ ಕಾರ್ಡ್ ನನ್ನ ಹೆಸರಲ್ಲೇ ಇಲ್ಲ, ಇದು ನಾನಲ್ಲ ಅಂತ ಹೇಳ್ಬೋದು ಅನ್ನೋ ಕಾರಣಕ್ಕೆ ಮೂಲ ಹೆಸರು ಯಾರ್ದಿರುತ್ತೆ ಅವ್ರನ್ನ ಕರೆದು ಅವರ ಮುಖಾಂತರ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳುವಂಥದ್ದು, ಸ್ವಇಚ್ಛಾ ಹೇಳಿಕೆಯನ್ನ ತೆಗೆದುಕೊಳ್ಳುವಂಥದ್ದು, ಅದು ಕೂಡ ಪ್ರಕರಣಕ್ಕೆ ಗಟ್ಟಿಯಾದ ಸಾಕ್ಷಿ ಆಗುತ್ತೆ. ಅಂದ್ರೆ ಇಂತಹ ದಿನ ಇದಕ್ಕೆ ಈ ಕಾರಣಕ್ಕೆ ನಾನು ಅವ್ರಿಗೆ ಸಿಮ್ ಅನ್ನ ತಂದು ಕೊಟ್ಟಿದ್ದೆ, ಹೌದು ನಂದೇ ಅಂತ ಹೇಳಿದ್ರೆ ಅವರು ಸ್ವಇಚ್ಛಾ ಸಾಮಾನ್ಯವಾಗಿ ಸಂತೋಷ್, ಸಾಮಾನ್ಯವಾಗಿ ಕಳ್ಳರು, ಸುಳ್ಳರು, ಕೊಲೆಗಡಕರು, ಯಾವುದಾದ್ರೂ ದರೋಡೆ ಮಾಡುವಂಥವ್ರು, ಒಂದು ಅವ್ರು ಯಾವಾಗಲೂ ಕದ್ದು ಗಾಡಿಗಳನ್ನು ಬಳಸ್ತಾರೆ. ಕದ್ದಿರೋ ಗಾಡಿಗಳನ್ನೇ ಬಳಸೋದು. ಅದು ಬೈಕ್ ಆಗಲಿ, ಕಾರ್ ಆಗಲಿ, ಜೀಪ್ ಆಗಲಿ, ಲಾರಿ ಆಗಲಿ. ಸಿಕ್ಕಾಕೊಂಡ್ರು ಕೂಡ ಯಾರ ಗಾಡಿನೂ ಅವನು ಆನ್ಸರ್ ಮಾಡ್ಕೊಳ್ತಾನೆ, ನಮ್ಮ ಮೂಲ ಅಂತೂ ಸಿಗಲ್ಲ ಅಂಥೇಳಿ. ಬಟ್ ಇವರಿಗೆ ಅಂಥದ್ದು ಅನಿವಾರ್ಯತೆ ಏನಿತ್ತಿಲ್ಲ, ಇನ್ನೊಬ್ಬರು ಸಿಮ್ ಬಳಸುವಂಥದ್ದು ಏನಿತ್ತು ಅಂತ? ಇಲ್ಲಿ ಪ್ರಮುಖವಾಗಿ ಇವರು ಸೆಲೆಬ್ರಿಟಿಗಳು ಆಗಿರೋ ಹಿನ್ನೆಲೆಯಲ್ಲಿ ಅವ್ರದೇ ಆದ ಫಾಲೋವರ್ಸ್ ಇರ್ತಾರೆ, ಅವ್ರದೇ ಹುಡುಗರುಗಳಿರ್ತಾರೆ.
ಸೊ ಅವರುಗಳ ಹೆಸರಲ್ಲೇ ನಂಗೊಂದು ಸಿಮ್ ಬೇಕು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಅವ್ರು ಇದ್ರಲ್ಲಿ ತಂದು ಕೊಟ್ಟಿರೋ ಸಾಧ್ಯತೆನೂ ಇರಬಹುದು. ಇಲ್ಲ ಇವ್ರಿಗೆ ಯಾರಾದ್ರೂ ಇವರ ಫಾಲೋವರ್ಸ್ಗಳು ಬೇರೆ ಯಾರ್ದೋ ಈ ರೀತಿಯಾಗಿ ಆಧಾರ್ ಕಾರ್ಡ್ಗಳನ್ನ ಬಳಸ್ಕೊಂಡು ಇಲ್ಲ ಬೇರೆಯವರ ದಾಖಲಾತಿಗಳನ್ನ ಬಳಸ್ಕೊಂಡು ಈ ಸಿಮ್ ಕಾರ್ಡ್ಗಳನ್ನ ತಂದು ಕೊಟ್ಟಿರ್ಬೋದು. ಅದರ ವೆರಿಫಿಕೇಶನ್ ಮಾಡೋ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ನೋಟಿಸ್ ಕೊಟ್ಟಿರುವಂತದ್ದು. ನೀವೇ ಕೊಟ್ಟಿದ್ದೀರಾ ಇಲ್ಲ ನಿಮ್ಗೆ ಗೊತ್ತಿಲ್ಲದಂಗೆ ಇವ್ರು ಸಿಮ್ ತೆಗೆದುಕೊಂಡಿದ್ದಾರಾ ಅಂತ ಹೇಳಿ ಇವತ್ತು ಅವ್ರನ್ನ ವಿಚಾರಣೆ ಆಗುತ್ತೆ. ಒಂದ್ ವೇಳೆ ಇವರೇ ತೆಗೆದುಕೊಟ್ಟಿದ್ರೆ ಸ್ವಇಚ್ಛೆಯನ್ನ ಹೇಳ್ಕೊಡ್ತಾರೆ ನಾನು ತೆಗೆದುಕೊಟ್ಟಿದ್ದೀನಿ ಅಂತ. ಒಂದು ವೇಳೆ ಇವ್ರು ತೆಗೆದುಕೊಟ್ಟಿಲ್ಲ ಅಂದ್ರೆ ಮತ್ತೆ ಆರೋಪಿಗಳಿಗೆ ಇದು ಸಂಕಷ್ಟ ಆಗುತ್ತೆ. ನಕಲಿ ದಾಖಲೆಯನ್ನು ಕೊಟ್ಟು ತೆಗೆದುಕೊಂಡು ಬಂದವ್ರು ಯಾರು, ಇದನ್ನ ಹೇಗೆ ಯೂಸ್ ಮಾಡ್ತಾ ಇದ್ದೀರಿ ಅಂತ ಅದ್ರ ಮೇಲೂ ಕೂಡ ಪ್ರಕರಣ ದಾಖಲಾದ್ರೂ ನಾವು ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಸೊ ಅದರ ವೆರಿಫಿಕೇಶನ್ ಆಗ್ಬೇಕು, ತನಿಖೆ ಆಗ್ಬೇಕು. ಈ ಹಿನ್ನೆಲೆಯಲ್ಲಿ ಇಬ್ಬರು ಮಹಿಳೆಯರು ಸೇರಿದಂತೆ ಉಳಿದ ಆರೋಪಿಗಳ ಜೊತೆ ಯಾರು ಬೇರೆ ಬೇರೆ ಹೆಸರು ಸಿಮ್ಗಳನ್ನ ಬಳಸ್ತಾ ಇದ್ದಾರೆ ದರ್ಶನ್ ಸೇರಿದಂತೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅವರ ವಿಚಾರಣೆ ಬಳಿಕ ಇದನ್ನು ಏನೋ ಈ ಸಿಮ್ ಕಾರ್ಡ್ಗಳು ಯಾರ ಹೆಸರಲ್ಲಿದೆ ಅವರೆಲ್ಲರೂ ದರ್ಶನ್ ಗ್ಯಾಂಗ್ ನ ಆಪ್ತರಿದ್ದಾರಾ ಇಲ್ಲ ಬೇರೆ ಯಾರಾದ್ರೂ ತಂದು ಕೊಟ್ಟಿದ್ದಾರಾ ಇಲ್ಲ ಇವರೇ ತೆಗೆದುಕೊಂಡಿದ್ದಾರಾ ಅನ್ನೋದು ಅನುಮಾನ ಇರುವಂತದ್ದು. ವಿಚಾರಣೆಯ ಬಳಿಕ ಇದರ ಸತ್ಯಾಸತ್ಯತೆ ಹೊರಬರುವಂತದ್ದು. ರಮಾಕಾಂತ್, ಇನ್ನೊಂದು ಸಂತೋಷ್, ಈಗ ಈ ಮೋಹನ್ ರಾಜ್ ಮತ್ತೆ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಅಂತ ಹೇಳ್ತಾ ಇದ್ದಾರಲ್ಲ, ಸಮತಾ ಏನೋ 3,000 ಇಲ್ಲಿ ಆರೋಪಿಯೊಬ್ಬನಿಗೆ ಕೊಟ್ಟಿದ್ರು ಅನ್ನೋ ಆಧಾರದ ಮೇರೆಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಮೋಹನ್ ರಾಜ್ 40 ಲಕ್ಷ ಹಣ ಕೊಟ್ಟಿದ್ರು ಅಂತ ಮಾಹಿತಿ. ಮೋಹನ್ ರಾಜ್ ಅವತ್ತಿಂದ ಫೋನ್ ಸ್ವಿಚ್ಡ್ ಆಫ್ ಇದೆ, ಅಬ್ಸ್ಕಾಂಡಿಂಗ್ ಇದ್ದಾನೆ ಮನುಷ್ಯ, ಎಲ್ಲಿದ್ದಾರೆ ಗೊತ್ತಿಲ್ಲ. ಏನು ಕಥೆ ಅಂತ ಇದು? ಇಲ್ಲಿ ಪ್ರಮುಖವಾಗಿ ಹಣವನ್ನ ಕೊಟ್ಟ ನಂತರ ಯಾವಾಗ ಮೋಹನ್ ರಾಜ್ ಕೊಟ್ಟಿರೋದು ಅಂತ ಗೊತ್ತಾಗುತ್ತೆ ತಕ್ಷಣ ಅವತ್ತಿಂದ ಅವರು ತಲೆಮರೆಸ್ಕೊಂಡಿರುವಂತ ಅಂದ್ರೆ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅವರು. ಈ ಬಾರಿ ಮೊದಲು ಒಂದು ನೋಟಿಸ್ ಅನ್ನು ಕೊಟ್ಟರು, ಅವಾಗ್ಲೂ ಕೂಡ ಬಂದಿಲ್ಲ. ಈಗ 2ನೇ ನೋಟಿಸ್ ಅನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಸೊ ಅದ್ರ ಜೊತೆಗೆ ಸಮತಾ ಏನು ಪವಿತ್ರ ಗೌಡಳ ಸ್ನೇಹಿತೆ ಅಂತ ಹೇಳಲಾಗ್ತದೆ, ಸಮತಾ ಅಲಿಯಾಸ್, ಆಕೆ ಕೂಡ 3,000 ರೂಪಾಯಿ A9 ಆರೋಪಿ ಧನರಾಜ್ ಏನಿದ್ದಾನೆ ಆತನಿಗೆ ಗೂಗಲ್ ಪೇ ಫೋನ್ ಪೇ ಅನ್ನ ಮಾಡಿರುವಂತದ್ದು 3,000 ಕೊಟ್ಟಿದ್ದಾರೆ ಅಂತ. ಈ ಹಣ ಕೊಟ್ಟಿರುವಂತ ಸಮಯ ಅದು ಈ ಘಟನೆ ನಡೆದಂತ ಹಿಂದೆ ಮುಂದೆ ಕೊಟ್ಟಿರುವಂತದ ಏನು ಮೆಗ್ಗರ್ ಅನ್ನ ತೆಗೆದುಕೊಂಡ್ ಬಂದಿರ್ತಾನ ಆತನ ಆಪ್ತ. ಸೊ ಆ ಸಂದರ್ಭದಲ್ಲಿ ಕೊಟ್ಟಿರುವಂತದ ಇಲ್ಲ ಅದಕ್ಕೆ ಮುಂಚೆ ಕೊಟ್ಟಿರುವಂತದ್ನು ಕೂಡ ಪೊಲೀಸರು ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಅದಕ್ಕೆ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಮೋಹನ್ ರಾಜ್ ಅವತ್ತಿಂದನೂ ಕೂಡ ಪೊಲೀಸರ ಸಂಪರ್ಕಕ್ಕೆ ಬರ್ತಾ ಇಲ್ಲ ಮತ್ತು ವಿಚಾರಣೆ ಕೂಡ ಹಾಜರಾಗಿಲ್ಲ. ಒಂದು ವೇಳೆ ಹೀಗೆ ಮುಂದುವರೆದ್ರೆ ಪೊಲೀಸರು ಈ ಮಾಹಿತಿಯನ್ನ ಕೋರ್ಟ್ಗೆ ಕೊಡ್ತಾರೆ. ಕೋರ್ಟ್ಗೆ ಕೊಡುವ ಮುಖಾಂತರ ವಾರೆಂಟ್ ಅನ್ನು ಹೊಡಿಸಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ ವಿಚಾರಣೆಗೆ. ಇದಕ್ಕೆ 1-2-3 ನೋಟಿಸ್ಗಳನ್ನ ಇವರು ಮೊದಲು ಕೊಡ್ಬೇಕಾಗತ್ತೆ. ಆ ನೋಟಿಸ್ ಪ್ರೊಸೀಜರ್ ಮುಗಿತಾ ಇರುವಂತದ್ದು. ಈಗಾಗಲೇ 2 ನೋಟಿಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರು ಇವ್ರು ನೋಟಿಸ್ ಕೊಟ್ಟಿರುವ ಸಮಯಕ್ಕೆ ನಿಗದಿಗೆ ಹಾಜರಾಗದೆ ಹೋದ್ರೆ ತನಿಖಾಧಿಕಾರಿಗಳ ಮುಂದೆ ವಾರೆಂಟ್ ಅನ್ನು ಹೊರಡಿಸಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ನಂತರ ವಿಚಾರಣೆ ಮಾಡುವಂತದ್ದು. ಈ ಕಾರ್ತಿಕ್ ಪುರೋಹಿತ್ ಕತೆ ಏನು? ತಲೆ ಮರೆಸ್ಕೊಂಡಿದ್ದಾನ ಇವನು ಅಥವಾ ಇವನು ಮಾಮೂಲಿಯಾಗಿ ಓಡಾಡ್ತಾ ಇದ್ದಾನ? ಇವನು ಪ್ರದೋಷ್ಗೆ ಏನಾಗಬೇಕಾಗಿತ್ತು? ಇವನ್ ರೋಲ್ಗೆ ಏನಕ್ಕೆ ಅಂತ ಇವನ್ಗೆ ಇದೀಗ ನೋಟಿಸನ್ನು ಕೊಡಲಾಗಿದೆ? ಓರ್ವ ಪ್ರಭಾವಿ ಬೆಂಗಳೂರು ನಗರದ ಶಾಸಕರ ಚಾಲಕ ಅಂತೇಳಿ ಗೊತ್ತಾಗ್ತಿರುವಂತದ್ದು. ಪ್ರದೋಷ್ ಮತ್ತು ಇವರಿಬ್ಬರ ನಡುವೆ ಆಪ್ತ ಒಡನಾಟ ಇತ್ತು ಅನ್ನೋದು, ಮತ್ತೆ ಈ ಫೋನ್ ಸಂಪರ್ಕಗಳು CDR ಅನ್ನ ತೆಗೆದಂತ ಸಂದರ್ಭದಲ್ಲಿ ಒಬ್ರಿಗೊಬ್ರು ಸಂಪರ್ಕದಲ್ಲಿರುವಂತದ್ದು, ಮಾತನಾಡಿರುವಂತದ್ದು, ಒಂದು ಕಡೆ ಸೇರಿರುವಂತದ್ದು, ಈ ಎಲ್ಲಾ ಮಾಹಿತಿಗಳು ಪತ್ತೆ ಆಗಿರುವಂತದ್ದು. ಅದ್ರ ಜೊತೆಗೆ ಪ್ರದೋಷ್ಗೆ ಆರಂಭದ ದಿನಗಳಲ್ಲಿ ಇವ್ರು ಏನಾದ್ರು ಶೆಲ್ಟರ್ ಕೊಟ್ಟಿದ್ರಂತ. ಇಡೀ ಘಟನೆ ಆದಂತ ಸಂದರ್ಭದಲ್ಲಿ ಆತನೇನಾದ್ರು ಅಬ್ಸ್ಕ್ಯಾನಿಂಗ್ ಮಾಡ್ಕೊಳ್ಳಿಕ್ಕೆ ಇಲ್ಲಾಂದ್ರೆ ಅವ್ರ ಮನೆ ಹಿಂದೆ ಇವ್ರ ಮನೆಗೆ ಬಂದು ಉಳ್ಕೊಂಡಿರ್ಬೋದಾ, ಈ ರೀತಿಯ ಒಂದಿಷ್ಟು ಅನುಮಾನಗಳಿದೆ. ಹೀಗಾಗಿ ಅದರ ಜೊತೆಗೆ ಇವ್ರಿಗೇನಾದ್ರೂ ಹಣಕಾಸಿನ ವ್ಯವಹಾರ ಏನಾದ್ರು ನಡೆದಿದ್ಯಾ ಅಂತೇಳಿ, ಅಂದ್ರೆ ಇಂತಹ ಇನ್ಸಿಡೆಂಟ್ಗಳು ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಭಾವಿ ವ್ಯಕ್ತಿಗಳಿರ್ತಾರೆ, ಅವರ ಸಂಪರ್ಕದಲ್ಲಿರುವಂತವ್ರನ್ನ ಸಂಪರ್ಕ ಮಾಡುವಂತದ್ದು ಸಾಮಾನ್ಯ. ಅವರ ಮುಖಾಂತರ ಏನಾದ್ರೂ ಸಹಾಯವನ್ನು ಮಾಡ್ಬೋದಾ, ಈ ರೀತಿಯಾಗಿ ಒಂದು ಇನ್ಸಿಡೆಂಟ್ ಆಗಿದೆ, ನನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ, ಇದನ್ನ ನಾನು ಹೊರಗೆ ಬರ್ಬೇಕು, ಏನಾದ್ರೂ ಒಂಚೂರು ನಿಮ್ ಪ್ರಭಾವವನ್ನ ಬಳಸಬಹುದಾ, ಈ ರೀತಿಯಾಗೂ ಕೂಡ ಸಂಪರ್ಕ ಮಾಡಿರುವಂತ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಮುಂದಾಗ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.